ಎಲ್ಲರಿಗೂ ಸ್ಪರ್ಧಾಟ ತರಗತಿಗೆ ಸ್ವಾಗತ ಸುಸ್ವಾಗತ. ಇಂದು ನಾವು 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ವಿಜ್ಞಾನ ವಿಷಯದ ಕೀ ಉತ್ತರಗಳನ್ನು ನಾವು ಇಂದು ನೋಡೋಣ. ಅಂದರೆ 23/3/2026ರಂದು ನಡೆದ ವಾರ್ಷಿಕ ಪರೀಕ್ಷೆಯ ಕೀ ಉತ್ತರಗಳನ್ನು ನಾವಿಂದು ವೀಕ್ಷಿಸೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಮೊದಲನೇದಾಗಿ ನಾವು ಭೌತ ವಿಜ್ಞಾನದ ಭಾಗದಲ್ಲಿರುವಂತಹ ಪ್ರಶ್ನೆಗಳನ್ನು ನಾವು ಇಂದು ಬಿಡಿಸೋಣ. ಮೊದಲನೇದಾಗಿ ಯಾವುದೋ ಕ್ವಶನ್ ಇದೆ ಅಂದರೆ ಇಲ್ಲಿ ಒಂದು ಮಸೂರದ ಸಾಮರ್ಥ್ಯ +2D ಆಗಿದೆ. ಆಗ ಆ ಮಸೂರದ ಸಂಗಮದರ ಅಂದ್ರೆ ಆನ್ಸರ್ ಯಾವ್ದು ಬರ್ತದೆ ಅಂದರೆ ಆಪ್ಷನ್ ನಂಬರ್ ಎ 0.5 ಮೀಟರ್. ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಎ 0.5 ಮೀಟರ್. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ. 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಅಂದರೆ ಇಷ್ಟಾಗ ವಸ್ತುಗಳು ನೀಡಲಾಗಿದೆ, ಈಚೆಗಡೆ ರೋಧಶೀಲತೆ ನೀಡಲಾಗಿದೆ. ಇದರ ಸರಿಯಾದ ಉತ್ತರ ಯಾವುದು ಬರ್ತಂದ್ರಲ್ಲಿ ಸಿ ಎಂ ಏನದ ಸರಿಯಾದ ಉತ್ತರ. ಮುಂದೆ ನಾವು ಮೂರನೇ ಕ್ವಶನ್ ಅಂದರೆ ಒಂದು ಕೆಳಗಿನ ಪ್ರಶ್ನೆಗೆ 1 ಮಾರ್ಕ್ಸ್ದು ಮೊದಲನೇ ಕ್ವಶನ್ ಯಾವುದಂದ್ರೆ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ. ಈ ಸ್ಟಾರ್ಟ್ ಚಿತ್ರ ಯಾವುದಂದ್ರಲ್ಲಿ ಇದು ಸರಿಯಾದ ಉತ್ತರ. ಈಗ ನೆಕ್ಸ್ಟ್ ಸೇರ್ಪಡೆ ಇಲ್ಲದ ದಾಟಿದ ತಂತಿ, ಇದರದ್ದು ಉತ್ತರ ಯಾವುದು ಅಂದ್ರಲ್ಲಿ ಇದು ಇವೆರಡೇನವ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಯಾವುದಂದ್ರಲ್ಲಿ ನಾಲ್ಕನೇದು ಯಾವುದಂದ್ರಲ್ಲಿ 5 ಸುತ್ತುಗಳನ್ನು ಹೊಂದಿರುವ ವಾಹಕ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರವು ಒಂದು ಸುತ್ತು ಇರುವ 5 ಸುತ್ತುಗಳನ್ನು ಹೊಂದಿರುವ ವಾಹಕ ತಂತಿ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರವು ಒಂದು ಸುತ್ತು ಇರುವ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ ಎಷ್ಟು ಪಟ್ಟು ಅಧಿಕವಾಗಿರುತ್ತದೆ ಅಂದರೆ 5 ಪಟ್ಟು. ಸರಿಯಾದ ಉತ್ತರ 5 ಪಟ್ಟು ಅಧಿಕವಾಗಿರುತ್ತದೆ. ಸರಿಯಾದ ಉತ್ತರ 5 ಪಟ್ಟು ಅಧಿಕವಾಗಿರುತ್ತದೆ. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಇವೆಲ್ಲ ಏನವ 3 ಮಾರ್ಕ್ಸಿಂದವ, 2 ಮಾರ್ಕ್ಸಿಂದವ, ಇದು 3 ಮಾರ್ಕ್ಸಿಂದದ. ಇಲ್ಲಿ ಬೆಳಕಿನ ವಕ್ರೀಭವನದ ನಿಯಮಗಳು ಬರೆದ, ಮತ್ತು ಇಲ್ಲಿ ಬೀದಾಗೇನು ಬರೆದ ಅಂದ್ರೆ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣ ನಡುವಿನ ವ್ಯತ್ಯಾಸ. ಮುಂದೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋರು. ಇಲ್ಲಿ ಈಗ ರಸಾಯನ ವಿಜ್ಞಾನ. ಈ ರಸಾಯನ ವಿಜ್ಞಾನದಲ್ಲಿರುವಂತಹ ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡೋಣ. ಮೊದಲನೇದಾಗಿ ನಾವು 13ನೇ ಕ್ವಶನ್ ಅಂದರೆ ಮಲ್ಟಿಪಲ್ ಚಾಯ್ಸ್. ಸತುವಿಗೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ. ಸತುವಿಗೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದಂದ್ರಲ್ಲಿ ಆಪ್ಷನ್ ನಂಬರ್ ಬಿ ಹೈಡ್ರೋಜನ್ ಏನದಂದ್ರಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಈಗ ಮುಂದೆ ನಾವು 14ನೇ ಕ್ವಶನ್ ಯಾವುದಂದ್ರಲ್ಲ ಶುದ್ಧ ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವನ್ನಾಗಿಸಲು. 14ನೇ ಕ್ವಶನ್ ಶುದ್ಧ ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವನ್ನಾಗಿಸಲು ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಬರ್ತದೆ ಅಂದ್ರೆ ಡಿ ನಿಗದಿತ ಪ್ರಮಾಣದಲ್ಲಿ ಕಾರ್ಬನ್ ಅನ್ನು ಸೇರಿಸಲಾಗುವುದು. ಸರಿಯಾದ ಉತ್ತರ. ನೆಕ್ಸ್ಟ್ 15ನೇ ಕ್ವಶನ್ ಏನದಂದ್ರಲ್ಲಿ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ರಚಿಸಿಕೊಂಡು ದೊಡ್ಡ ಅಣುವನ್ನು ಉಂಟು ಮಾಡುವ ಕಾರ್ಬನ್ನ ವಿಶೇಷ ಗುಣ ಇದು ಯಾವುದಂದ್ರೆ ಸರಿಯಾದ ಉತ್ತರ ಸಿ ಕೆಟನೀಕರಣ ಏನದ ಸರಿಯಾದ ಉತ್ತರ. ನೆಕ್ಸ್ಟ್ ಇಲ್ಲಿ 1 ಮಾರ್ಕ್ಸಿಂದ 16ನೇ ಕ್ವಶನ್ ಯಾವುದಂದ್ರಲ್ಲಿ C3H7COOH ಈ ಅಣುವಿನಲ್ಲಿರುವ ಏಕಬಂಧ ಮತ್ತು ದ್ವಿಬಂಧಗಳು ಎಷ್ಟಂದ್ರೆ ಇಲ್ಲಿ ಏಕಬಂಧಗಳು ಸರಿಯಾದ ಉತ್ತರ 12. ಏಕಬಂಧಗಳು ಎಷ್ಟು ಉಂಟಾಯ್ತು ಅಂದ್ರೆ 12 ಏಕಬಂಧಗಳು ಉಂಟಾದ್ರೆ ದ್ವಿಬಂಧಗಳು ಎಷ್ಟು ಉಂಟಾಯ್ತು ಅಲ್ಲಿ ಕೇವಲ 1 ದ್ವಿಬಂಧ ಉಂಟಾಗುತ್ತದೆ. ನೆಕ್ಸ್ಟ್ 17ನೇದು ಯಾವುದಂದ್ರಲ್ಲಿ ಕೊಟ್ಟಿರುವ ಸಮೀಕರಣವನ್ನು ಗಮನಿಸಿ. ಈ ಸಮೀಕರಣದಲ್ಲಿ ಸರಿದೂಗಿಸಿದಾಗ WXYZ ಸ್ಥಾನಗಳಲ್ಲಿನ ಅಣುಗಳ ಸಂಖ್ಯೆಗಳನ್ನು ಕ್ರಮವಾಗಿ ಯಾವುದಾಗಿರುತ್ತೆ ಅಂತ ಕ್ವಶನ್ ಕೇಳಿಂದಿತ್ತು. ಇದರ ಸರಿಯಾದ ಉತ್ತರ ಯಾವುದಂದ್ರಲ್ಲಿ ಡಬ್ಲ್ಯೂ ಸ್ಥಾನದಾಗಿ ಅಣುಗಳ ಸಂಖ್ಯೆ ಎಷ್ಟಂದ್ರೆ 2. W ಸ್ಥಾನದಲ್ಲಿರುವ ಅಣುಗಳ ಸಂಖ್ಯೆ 2. ಮತ್ತು ನೆಕ್ಸ್ಟು X ಸ್ಥಾನದಲ್ಲಿನ ಅಣುಗಳ ಸಂಖ್ಯೆ 2. ನೆಕ್ಸ್ಟ್ Y ಸ್ಥಾನದಲ್ಲಿರುವ ಅಣುಗಳ ಸಂಖ್ಯೆ 4. ನೆಕ್ಸ್ಟ್ Z ಸ್ಥಾನದಲ್ಲಿರುವ ಅಣುಗಳ ಸಂಖ್ಯೆ 1. W ಸ್ಥಾನದಲ್ಲಿರುವ ಅಣುಗಳ ಸಂಖ್ಯೆ 2. X ಸ್ಥಾನದಲ್ಲಿರುವ ಅಣುಗಳ ಸಂಖ್ಯೆ 2. Y ಸ್ಥಾನದಲ್ಲಿರುವ ಅಣುಗಳ ಸಂಖ್ಯೆ 4. Z ಸ್ಥಾನದಲ್ಲಿರುವ ಅಣುಗಳ ಸಂಖ್ಯೆ 1. ನೆಕ್ಸ್ಟ್ ನಾವಿಲ್ಲಿ ಮ್ಯಾಂಗನೀಸ್ ಲೋಹದ ಉದ್ಧರಣೆಯಲ್ಲಿ ಅಲ್ಯೂಮಿನಿಯಂ ಹಾಗೂ ತಾಮ್ರ ಇವುಗಳಲ್ಲಿ ಯಾವ ಲೋಹವನ್ನು ಅಪಕರ್ಷಣಕಾರಿಯಾಗಿ ಬಳಸಲಾಗುವುದರಲ್ಲಿ ಅಲ್ಯೂಮಿನಿಯಂ ಅನ್ನು ನಾವು ಅಪಕರ್ಷಣಕಾರಿಯಾಗಿ ಬಳಸುತ್ತೇವೆ. ಸರಿಯಾದ ಉತ್ತರ ಅಲ್ಯೂಮಿನಿಯಂ ಅನ್ನು ನಾವು ಅಪಕರ್ಷಣಕಾರಿಯಾಗಿ ಬಳಸುತ್ತೇವೆ. ನೆಕ್ಸ್ಟ್ ಇಲ್ಲಿ ನಾವು ಮುಂದೆ ಇಲ್ಲಿ ಈ ಸಂಯುಕ್ತಗಳ ಅನುಸೂತ್ರ ಬರೆದ. ನೆಕ್ಸ್ಟು
ಜೀವವಿಜ್ಞಾನ ಅಂದರೆ ಇಲ್ಲಿ ಭಾಗ ಸಿ ಎಲ್ಲ ಯಾವುದು ಅಂದ್ರೆ ಇಲ್ಲಿ ಜೀವವಿಜ್ಞಾನದಲ್ಲಿರುವ ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡೋಣ. ನೀರಿನ ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಪ್ರಮುಖ ಪಾತ್ರ. ನೀರಿನ ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಪ್ರಮುಖ ಪಾತ್ರ ಏನದಂದ್ರೆ ಇಲ್ಲಿ ಡಿ, ಆಪ್ಷನ್ ನಂಬರ್ ಡಿ, ಮೇಲ್ಮುಖ ಸೆಳೆತ ಸೃಷ್ಟಿಸುವುದು. ಸರಿಯಾದ ಉತ್ತರ. ನೆಕ್ಸ್ಟ್ 27ನೇ ಕ್ವಶನ್. ಮಾನವ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರವು ಮುಂದಕ್ಕೆ ಚಲಿಸುವುದಂತೆ ಜೀರ್ಣಕ್ರಿಯೆಗೆ ಸಹಾಯಕ ಮಾಡುವ ಕಿಣ್ವಗಳ ಕ್ರಮವಾಗಿ. ಇದರ ಸರಿಯಾದ ಉತ್ತರ ಅಂದ್ರೆ ಇಲ್ಲಿ ಬಿ, ಅಮೈಲೇಸ್, ಪೆಪ್ಸಿನ್, ಲೈಪೇಸ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್ 28ನೇದು. ಕೊಟ್ಟಿರುವ ಚಿತ್ರ. ಈ ಚಿತ್ರವನ್ನು ಗಮನಿಸಿದಾಗ ಇದರಲ್ಲಿ ಎಕ್ಸ್ ಭಾಗ ತೋರಿಸಿದ. ಈ ಎಕ್ಸ್ ಭಾಗದಲ್ಲಿ ತೋರಿಸುವ ಪ್ರಕ್ರಿಯೆ ಏನದಂದ್ರೆ ಆನ್ಸರ್ ಸರಿಯಾದ ಉತ್ತರ ಎ, ಧನ ಸ್ಪರ್ಶಾನುವರ್ತನೆ ಮತ್ತು ನಿರ್ದೇಶಿತ ಚಲನೆ. ಆಪ್ಷನ್ ನಂಬರ್ ಎ, ಧನ ಸ್ಪರ್ಶಾನುವರ್ತನೆ ಮತ್ತು ನಿರ್ದೇಶಿತ ಚಲನೆ. ನೆಕ್ಸ್ಟ್ ನಾವಿಲ್ಲಿ ಈ ಒಂದು ಮಾರ್ಕ್ಸಿನ ನೋಡೋದ್ರಲ್ಲಿ ಶಲಕಾಗ್ರದ ಮೇಲೆ ಪರಾಗದ ಮೊಳಕೆಯನ್ನು ತೋರಿಸುವ ಚಿತ್ರ. ಇದು ಚಿತ್ರ ಬರೆದ. ನೆಕ್ಸ್ಟ್ 30ನೇ ಕ್ವಶನು. ಕೆಳಗಿನೊಳೆಯಲ್ಲಿ ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಯಬಹುದಾದ ಸಸ್ಯಗಳ ಗುಂಪನ್ನು ಗುರುತಿಸಿ. ಇದು ಸರಿಯಾದ ಉತ್ತರ ಯಾವುದಂದ್ರಲ್ಲಿ ಈಗ 30ನೇ ಪ್ರಶ್ನೆ ಆನ್ಸರ್ ಯಾವುದಂದ್ರಲ್ಲಿ ಆರ್, ಕೆಳಗಿನವುಗಳಲ್ಲಿ ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಯಬಹುದಾದ ಸಸ್ಯಗಳ ಗುಂಪನ್ನು ಗುರುತಿಸಿ ಅಂತಂದ್ರಲ್ಲಿ ಬಾಳೆ, ಗುಲಾಬಿ, ದಾಸವಾಳ. ಈಗ ನೆಕ್ಸ್ಟ್, ಸಮುದ್ರ ತೀರದಲ್ಲಿನ ಗಂಡು ಆಮೆಗಳ ಸಂತತಿಯು ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸುತ್ತಿದೆ. ಇದಕ್ಕೆ ಕಾರಣ ಏನದಂದ್ರೆ ಸಮುದ್ರ ತೀರದಲ್ಲಿ ಗಂಡು ಆಮೆಗಳ ಸಂತತಿ ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸುತ್ತಿದೆ. ಇದಕ್ಕೆ ಕಾರಣ ಜಾಗತಿಕ ತಾಪಮಾನ ಏರಿಕೆ. ಇದಕ್ಕೆ ಕಾರಣ ಏನದಂದ್ರಲ್ಲಿ ಜಾಗತಿಕ ತಾಪಮಾನ ಏರಿಕೆ ಕಾರಣದಿಂದಾಗಿ ಸಮುದ್ರ ತೀರದಲ್ಲಿರುವ ಗಂಡು ಆಮೆಗಳ ಸಂತತಿಯು ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸುತ್ತಿದೆ. ಈಗ ನೆಕ್ಸ್ಟು 32ನೇದು ಏನದಂದ್ರೆ ಕ್ವಶನು. ಕೆಳಗಿನ ಹಾರ್ಮೋನ್ಗಳನ್ನು ಸ್ರವಿಸುವ ಗ್ರಂಥಿಗಳನ್ನು ಹೆಸರಿಸಿ ಮತ್ತು ಈ ಹಾರ್ಮೋನ್ಗಳ ಕಾರ್ಯ ತಿಳಿಸಿ. ಈಗ ಮೊದಲನೇದಾಗಿ ಇನ್ಸುಲಿನ್ ಸ್ರವಿಸುವ ಗ್ರಂಥಿ ಯಾವುದಂದ್ರಲ್ಲಿ ಮೆದುಜೀರಕ ಗ್ರಂಥಿ. ಈ ಇನ್ಸುಲಿನ್ ಇದು ಹಾರ್ಮೋನಿನ ಕಾರ್ಯ ಏನದಂದ್ರಲ್ಲಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ನೆಕ್ಸ್ಟು ಥೈರಾಕ್ಸಿನ್. ಈ ಥೈರಾಕ್ಸಿನ್ನ ಗ್ರಂಥಿ ಯಾವುದಂದ್ರೆ ಸ್ರವಿಸುವ ಗ್ರಂಥಿ ಥೈರಾಕ್ಸಿನ್ ಸ್ರವಿಸುವ ಗ್ರಂಥಿ ಥೈರಾಕ್ಸಿನ್. ಥೈರಾಕ್ಸಿನ್ ಸ್ರವಿಸುವ ಗ್ರಂಥಿ ಯಾವುದಂದ್ರಲ್ಲಿ ಥೈರಾಯ್ಡ್ ಗ್ರಂಥಿ. ಥೈರಾಕ್ಸಿನ್ ಸ್ರವಿಸುವ ಗ್ರಂಥಿ ಥೈರಾಯ್ಡ್ ಗ್ರಂಥಿ. ಈ ಥೈರಾಕ್ಸಿನ್ ಹಾರ್ಮೋನ್ನ ಕಾರ್ಯ ಏನದಂದ್ರಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯವನ್ನು ನಿಯಂತ್ರಿಸುತ್ತದೆ. ಮತ್ತು ನೆಕ್ಸ್ಟ್ ಈಗ ಕ್ವಶನ್ಗಳು ಇವೆಲ್ಲ ಏನವ 4 ಮಾರ್ಕ್ಸಿಂದು. ಈ ಮಾನವನ ಹೃದಯದ ಛೇದ ನೋಟವನ್ನು ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿದ. ಇದು ಮಾನವ ಹೃದಯದ ಚಿತ್ರ ಇಳಿಸಬೇಕು. ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.